ಹಾಕಿದ್ದಾರೆ, ಮಂಗಳೂರಲ್ಲಿ ಮಚ್ಚಲು ಹೊಡೆದಿದ್ದಾರೆ. ಅಲ್ರಿ ನಿಮ್ ಪ್ರಾಣಕ್ಕೆ ಏನಾದ್ರು ಗ್ಯಾರಂಟಿ ಇದೆಯಾ? ಖಂಡಿತವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಥವಾ ಕರ್ನಾಟಕದ ಸರ್ಕಾರ ಅಥವಾ ಪೊಲೀಸರ ಮೇಲೆ ಏನೋ ನೀವು ಬಿಲೀಫ್ ಇಟ್ಕೊಂಡು ಹೊರಗಡೆ ಮಾತ್ರ ಬರಬೇಡಿ. ಅವ್ನು ಯಾವನೋ ವಿಡಿಯೋ ಮಾಡ್ದನ್ಲಿ, ಮೊದಲ ಅವನನ್ನ ಅರೆಸ್ಟ್ ಮಾಡ್ರಿ. ಅವ್ನ ಮನ್ಸು ಮಾಡಿದ್ರೆ ಕನಿಷ್ಠ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಜೋರಾಗಿ ಕಿರ್ಚಿದಿದ್ರೆ ಅಥವಾ ಜೋರಾಗಿ ಒಂದು ಧ್ವನಿ ಎತ್ತಿದ್ರೆ ಕನಿಷ್ಠ ಈ ಕೊಲೆನ ತಪ್ಪಿಸಬಹುದಾಗಿತ್ತು. ನೋಡ್ರಿ, ಸಮಾಜ ವಿಡಿಯೋ ಮಾಡೋದ್ರಲ್ಲಿ ಬಿಸಿ. ನಿಮ್ಮ ಕೊಲೆ ಇಸ್ TRP. ನಿಮ್ಮ ಕೊಲೆ ಆಗ್ತಾ ಇದೆ, ಗೊತ್ತಿಲ್ಲ ಯಾವ ಬೇವರ್ಸಿ ಮಾಡೋದ್ನೋ. ಅಟ್ಲೀಸ್ಟ್ ನಮ್ಮಂತರ ಆ ಜಾಗದಲ್ಲಿ ಇದ್ರೆ ಅಟ್ಲೀಸ್ಟ್ ಕಿರಿಸ್ತಾ ಇದ್ವಿ, ಹತ್ರ ಹೋಗಿ ಏನೋ ಒಂದ್ ಮಾಡ್ತಾ ಇದ್ವಿ, ಪರವಾಗಿಲ್ಲ. ಏನಾದ್ರು ಒಂದ್ ಸಣ್ಣ ಪುಟ್ಟ ಅನಾಥ ಆದ್ರೂ ಪರವಾಗಿಲ್ಲ. ವಿಡಿಯೋ ಮಾಡಿ ಇವತ್ತು ಆ ಹೆಣ್ಣು ಮಗಳನ್ನ ಕೊಚ್ಚಿರೋದನ್ನ ಹಂಚ್ತಾ ಇದ್ರೆ ಹೊರತು ಆ ಹೆಣ್ಣು ಮಗಳನ್ನ ಕಾಪಾಡೋ ಅಂತ ಒಂದು ದಮ್ಮು ತಾಕತ್ತಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ಈ ಸಮಾಜದ ಮೇಲೆ. ಪೊಲೀಸರು ಬಿಡಿ, ಪೊಲೀಸರ ಬಗ್ಗೆ ನಾವು ಕಮೆಂಟೇ ಮಾಡಂಗಿಲ್ಲ. ಯಾಕಂದ್ರೆ ಪೊಲೀಸ್ ಇಲಾಖೆ ಬೇರೆ ಎಲ್ಲೋ ಹೊರಟೋಗಿದೆ. ಮಧ್ಯರಾತ್ರಿಲಿ ಕೂತ್ಕೊಂಡು ನಾವು ಧ್ವನಿ ಎತ್ತಂತ ಅವಶ್ಯಕತೆ ಕರ್ನಾಟಕದಲ್ಲಿ ಏನ್ ಅವಶ್ಯಕತೆ ಇದೆ? ಮಾನ್ಗೇಡಿ ಸಮಾಜ ಅಲ್ರೋ, ಯಾವನೋ ವಿಡಿಯೋ ಮಾಡೋದ್ ಬದಲು ಒಂದು ಜೋರಾಗಿ ಒಂದು ಕಿರ್ಚ್ಬೋದಾಗಿತ್ತಲ್ವೋ. ಮಾನ್ಗೇಡಿ, ತಂದೆ ತಾಯಿಗೆ ಹುಟ್ಟಿಲ್ಲ ನೀವೆಲ್ಲ? ಕೊಲೆ ಮಾಡೋದನ್ನ ವಿಡಿಯೋ ಮಾಡಿ ಅವ್ಳು ಕೊಲೆ ಆಗಿದ್ದನ್ನ ಇವತ್ತು ನಾವು ನೋಡಿ ಬೇಜಾರು ಮಾಡ್ಕೊಳ್ಳೋಂತ ಪರಿಸ್ಥಿತಿ. ಇಂಥ ಹದಗೆಟ್ಟ ಸಮಾಜದಲ್ಲಿ ಜೀವನ ಮಾಡ್ತಾ ಇದೀವಿ. ದರ್ ಇಸ್ ನೋ ಲಾ ಅಂಡ್ ಆರ್ಡರ್. ಪೊಲೀಸ್ ಅನ್ನೋರು ಬರೀ ಅಲ್ಲಿ ನೋಡ್ರಿ, ಕೊಲೆ ಆದ್ಮೇಲೆ ಮಾನ್ಗೇಡಿ ಪೊಲೀಸರು ಇನೋವಾಗಳು ಜೀಪುಗಳು ತಂದು ನಿಲ್ಸಿದಾರ. ಎಲ್ಲರೂ ಕೂತ್ಕೊಂಡಿದ್ರಿ, ಒಂದು ಪ್ಯಾಟ್ರೋಲಿಂಗ್ ಇಲ್ಲ. ಆ ಜಾಗದಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಜನ ಅಂತ ಹೇಳ್ತಾರೆ, ನನ್ನಂತೂ ಒಬ್ರು ಕಾಣಿಸ್ಲಿಲ್ಲ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನನಗೆ. ಬಿಕಾಸ್ ನಾನ್ ಆಸ್ ಎ ಐ ವಿಟ್ನೆಸ್ ಆ ವಿಡಿಯೋ ನೋಡಿದ್ರೆ ಅಲ್ಲಿ ಒಬ್ರು ಕೂಡ ಜನ ಇಲ್ಲದಿರೋ ಹೋಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪ್ಯಾಟ್ರೋಲಿಂಗ್ ಇಲ್ವಾ? ಏನ್ ಗೆಣಸ್ ಕೀಳಕ್ಕೋಸ್ಕರ ನಮ್ಗೆ ಪೊಲೀಸ್ ಇಲಾಖೆ ಬೇಕಾಗಿದ್ಯಾ? ಅಲ್ರಿ, ಆರಾಮಾಗಿ ಕೊಲೆ ಮಾಡಿದ್ರೆ ಇನ್ನೊಬ್ಬ ಬೇವರ್ಸಿ ವಿಡಿಯೋ ಮಾಡ್ತಾನೆ ಅಂದ್ರೆ ಇಲ್ಲಿ ಕೊಲೆನ ತಪ್ಪಿಸುವಂತ ಕೆಲಸವನ್ನ ಸಮಾಜ ಮತ್ತೆ ಇವತ್ತಿನ ಜನ ಮಾಡ್ತಾ ಇಲ್ಲ. ಕೊಲೆ ಆದ್ರೆ ಅದನ್ನ ವಿಡಿಯೋ ಮಾಡಿ ವೈರಲ್ ಮಾಡಿ ನಮ್ಗೇನ್ ಸಿಗುತ್ತೆ? ಆ ಲಾವಣ್ಯ ಅನ್ನೋ ಹೆಣ್ಣು ಮಗಳು ಬದುಕಿದ್ರೆ ಅಟ್ಲೀಸ್ಟ್ ಬಿಡಪ್ಪ, ಒಂದು ಜೀವ ಉಳ್ಕಂತು ಅಂತ ಹೇಳ್ಬೋದಾಗಿತ್ತು. ನಾಚಿಕೆ, ಮಾನ ಮರ್ಯಾದೆ, ಜೀವ ನೋಡ್ರಿ, ನಿಮ್ಮ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅದು ಕೇಂದ್ರ ಬಿಜೆಪಿ ಸರ್ಕಾರ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಯಾವುದೇ ಗ್ಯಾರಂಟಿ ಇಲ್ಲ. ನಾಳೆ ನಿಮ್ಮನ್ನು ಕೊಚ್ಚಿದ್ರು ಕೂಡ ನಿಮ್ಗೆ ನಿಮ್ಗೆ ಚಾಕು ಹಾಕಿದ್ರು. ಬೆಂಗಳೂರಲ್ಲಿ ಚಾಕು ಹಾಕಿದ್ದಾರೆ. ಆ ವಿವೇಕಾನಂದ ಲಾ ಕಾಲೇಜ್ಗೆ ಹೋಗ್ತಾ ಇದ್ದಂತ ಹೆಣ್ಣು ಮಗಳು. ಅಲ್ರೇ, ಪ್ರೀತಿ ಗೀತಿ ನಾನು ಹೇಳ್ನಲ್ಲ, ಚಪ್ಲಿಲ್ ಹೊಡೆಯೋಣ ಪ್ರೀತಿ ಬೇರೆ ವಿಚಾರ. ಅಲ್ರಿ, ಪ್ರಾಣ ತೆಗಿಯಂತ ಪ್ರೀತಿ ಆದ್ರೆ ಇವೆಲ್ಲ ಇವತ್ತಿನ ಸಮಾಜ ಆ ಮಟ್ಟಕ್ಕೆ ಐ ಥಿಂಕ್ ಇಟ್ ಇಸ್ ಬಿನ್ ಪಲ್ಯೂಟೆಡ್. ಅಂದ್ರೆ ನನಗೂ ವಿಡಿಯೋ ಮಾಡಕ್ಕೆ ಬೇಜಾರಾಗತ್ತೆ. ಇಲ್ರಿ, ಇವತ್ತು ಬರೀ ಸಮಾಜವನ್ನ ದಿಕ್ತಪ್ಪಿಸುವಂತ ವಿಡಿಯೋಗಳಾಗ್ತಾ ಇದೆ ಹೊರತು. ನಮಸ್ಕಾರ, ಸಾರಿ ಇಷ್ಟೊತ್ತಲ್ಲಿ ವಿಡಿಯೋ ಮಾಡೋ ಅಂತ ಪರಿಸ್ಥಿತಿ. ಒಂದು ಹಾಡಿದೆ, ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ. ಹಂಗೆ ಇವತ್ತು ಕರ್ನಾಟಕದಲ್ಲಿ ಹೆಣ್ಮಕ್ಳೇ ಗಂಡ್ಮಕ್ಳು ಆಚೆ ಕಡೆ ಓಡಾಡೋದು, ಪ್ರಾಣನ ಮುಷ್ಟಿಲಿಟ್ಕೊಂಡು ಓಡಾಡಬೇಕಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ವಿಷಾದವನ್ನು ವ್ಯಕ್ತಪಡಿಸಬೇಕಾಗಿದೆ. ಯಾಕೆ ಈ ವಿಚಾರ ಅಂತಂದ್ರೆ, ಐ ಥಿಂಕ್ ದಕ್ಷಿಣ ಕನ್ನಡ BC ರೋಡಲ್ಲಿ ಮಚ್ಚಿನಿಂದ ಲಾವಣ್ಯ ಅನ್ನೋ ಹೆಣ್ಣು ಮಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿದಂತ ಪ್ರಕರಣ ಇದೆ. ಐ ಥಿಂಕ್ ಅದನ್ನ ನೋಡಿದಾಗ ನಮ್ಗನ್ಸುತ್ತೆ, ನಾವು ಏನು ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನಾ, ಎಸ್ಪೆಷಲಿ ಹೆಣ್ಮಕ್ಳು ಅಂತ. ಬರೀ ಇವತ್ತು ಲಾವಣ್ಯ 2 ದಿನಗಳ ಹಿಂದೆ ಬೆಂಗಳೂರಲ್ಲಿ ಅಮೃತ ಅನ್ನೋ ಹೆಣ್ಮಗಳನ್ನ ಚಾಕುನ ಹಾಕಿ ಚುಚ್ಚಿ ಸಾಯಿಸಾಕಿದ್ದಾರೆ. ವಿವೇಕಾನಂದ ಲಾ ಕಾಲೇಜಲ್ಲಿ ಲಾ ಮಾಡ್ತಾ ಇದ್ದಂತ ಹೆಣ್ಮಗಳು ಬಸ್ ಸ್ಟ್ಯಾಂಡಲ್ಲೋ ಇಲ್ಲ ಸಿಕ್ಕಬೇಕಾದ್ರೆ ಹುಡುಗ ಚಾಕು ಹಾಕಿ ಚುಚ್ಚಿ ಆ ಅಮೃತ ಅನ್ನೋ ಲಾ ಸ್ಟೂಡೆಂಟ್ ಅನ್ನ ಕೇವಲ 2 ದಿವಸ ಆಯ್ತು. ಇವತ್ತು ದಕ್ಷಿಣ ಕನ್ನಡದ BC ರೋಡಿನ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಗೆ ಒಂದೇ ಒಂದು ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರೇ ಆಗಿರ್ಬೋದು, ಪೊಲೀಸರೇ ಆಗಿರ್ಬೋದು, ನಿಮ್ಗೊಂದು ಪ್ರಶ್ನೆ ಕೇಳ್ತೀವಿ. ಒಂದು ಪೊಲೀಸರು ಮಾನಗೇಡಿಗಳ ಆ ಪ್ಯಾಟ್ರೋಲಿಂಗ್ ಅಟ್ಲೀಸ್ಟ್ ಅಲ್ಲಿ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾವ ಸೀಮೆ ನೀವು ಅಲ್ಲಿ ಜಿಲ್ಲೆನಲ್ಲಿ ನೀವು ಅಲ್ಲಿ ಪೊಲೀಸರು ಇದ್ರ? ಒಂದು. ಎರಡನೇದು, ಈ ವಿಡಿಯೋ ಮಾಡ್ತಾರಂತ ವ್ಯಕ್ತಿ ಮನಸ್ಸು ಮಾಡಿದ್ರೆ ಆ ಹೆಣ್ಣು ಮಗಳನ್ನ ಬಚಾವ್. ನಿನ್ ಮಾನ್ಗೇಡಿ ಅದನ್ನ ವಿಡಿಯೋ ಮಾಡಿ ಆಕೆ ಪ್ರಾಣ ಹೋಗೋದನ್ನ ಹಂಚೋದ್ ಬದಲು ಅಂತ ಅಟ್ಲೀಸ್ಟ್ ಜೋರ ಕಿರ್ಚಿದ್ರು.
ಅಟ್ಲೀಸ್ಟ್ ಅವ್ನ ಬೈಕ್ ಕಾರು ಸ್ವಲ್ಪ ಓಡೋಗಿರೋಣ, ಅಥವಾ ಅಟ್ಲೀಸ್ಟ್ ಆಕೆ ಬದುಕುವಂತ ಪ್ರಯತ್ನ ಆಯ್ತು. ನೋಡ್ರಿ ಎಂತ ಮಾನಗೇಡಿ ಸಮಾಜದಲ್ಲಿ ಬದುಕ್ತಾ ಇದ್ದೀರಾ. ನಿಮ್ಮ ಕೊಲೆ ಆದ್ರೆ, ಎಸ್ಪೆಷಲಿ ಹೆಣ್ಮಕ್ಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಕೊಲೆ ಆದ್ರೆ ಸಮಾಜ ನಿಮ್ಮನ್ನ ಬಚಾವ್ ಮಾಡುತ್ತೆ, ನಿಮ್ಮನ್ನ ಬಚಾವ್ ಮಾಡಕ್ಕೆ ಬರುತ್ತೆ. ನೋ, ಅವ್ರು ವಿಡಿಯೋ ಮಾಡ್ಕೊಂತಾರೆ. ಯಾಕೆ ಅಂತಂದ್ರೆ ಆ ವಿಡಿಯೋ ಮಾಡದೆ ಆದ್ರೆ ವೈರಲ್ ಆಗುತ್ತೆ. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ಲ ಏನ್ರ? ಒಂದು ಪೊಲೀಸ್ ಫೇಲ್ಯೂರ್, ಪ್ಯಾಟ್ರೋಲಿಂಗ್ ಮಾಡಿದ್ರ ಎಲ್ಲೋ ಯಾವ ಟೀ ಅಂಗಡಿಲಿ ಟೀನ ಕುಡ್ಕೊಂಡು ಬಿದ್ದಿದ್ರೋ ಪೊಲೀಸರು, ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಮಾನ ಮರ್ಯಾದೆ ಇಲ್ವಾ? ಇವತ್ತಿನ ಪರಿಸ್ಥಿತಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡ್ತಾರ ಹಿಂಸೆಗೆ ಬೆಲೆ ಏರಿಕೆ, ದುಡ್ಡಿಲ್ಲ, ಕೆಲಸ ಇಲ್ಲ, ಸಂಬಳ ಬಂದ್ರೆ ಸಾಲಲ್ಲ, ಬರೀ ಟೆನ್ಷನ್. ಮನುಷ್ಯ ರಾಕ್ಷಸನಾಗಿದ್ದಾನೆ. ಇವತ್ತು ಈ ಏಜಿನ ಹುಡುಗರುಗಳು ಚಾಕು ಹಾಕೋದು, ಮಚ್ಚಲು ಹೊಡಿಯೋದು, ಅದು ಎಲ್ಲಿ ಕಲ್ತರು, ಅದು ಏನು ಮಾಡ್ತಾ ಇದ್ರು, ಎಲ್ಲಿ ಸಮಾಜನ ತಗೊಂಡೋಗ್ತಾರೋ ಇವತ್ತಿನ ವ್ಯವಸ್ಥೆ. ಪೊಲೀಸರು ನೋಡಿದ್ರೆ 4 ಪೊಲೀಸರು ಬೆಂಗಳೂರಲ್ಲಿ ಚಾಕು ಹಾಕಿದ್ದಾರೆ.